ಶತ್ರು ರಾಷ್ಟ್ರಗಳು ಇನ್ಮುಂದೆ ಕೆಮ್ಮಂಗಿಲ್ಲ. ಕಾಲ್ ಕೆರೆದು ಭಾರತದ ಜೊತೆ ಸಮರಕ್ಕೇನಾದರೂ ಇಳಿದ್ರೆ ಕ್ಷಣ ಮಾತ್ರದಲ್ಲೇ ಒಡಿಸ್ಸಾಗಿ ಹೋಗ್ತಾರೆ. ಯಾಕಂದ್ರೆ ಭಾರತದ ಸೇನೆಗೆ ಮತ್ತೊಂದು ಪ್ರಬಲ ಅಸ್ತ್ರ ಸೇರ್ಪಡೆಯಾಗಿದೆ. ಭಾರತ ಕಡಿಮೆ ವೆಚ್ಚದಲ್ಲಿ ದೇಶೀಯವಾಗಿ ಡ್ರೋನ್ ನಿಗ್ರಹ ಅಸ್ತ್ರವನ್ನ ಅಭಿವೃದ್ಧಿಪಡಿಸಿದೆ. ಭಾರ್ಗವಾಸ್ತ್ರ ಅಂತ ಹೆಸರಿಟ್ಟಿದ್ದಾರೆ. ಈ ಸಿಸ್ಟಮ್ ಅನ್ನ ಒಡಿಶಾದ ಗೋಪಾಲ್ಪುರ ಬಳಿ ಯಶಸ್ವಿಯಾಗಿ ಪರೀಕ್ಷೆ ನಡೆಸಲಾಗಿದೆ. ಒಂದೇ ಬಾರಿಗೆ 64 ಗುರಿಗಳನ್ನು ಹೊಡೆದುರುಳಿಸುವ ಚೀನಾ ಕ್ಷಿಪಣಿಯಾಗಿದ್ದು ಜಸ್ಟ್ 16 ಸೆಕೆಂಡ್ಗಳಲ್ಲಿ ಶತ್ರುಗಳ ಡ್ರೋನ್ಗಳನ್ನು ಗುರುತಿಸೋ ಶಕ್ತಿ ಭಾರ್ಗವಾಸ್ತ್ರವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಇನ್ನು ಭಾರ್ಗವ ಬಲ ಹೆಂಗಿದೆ ಹಾಗಾದ್ರೆ? ಭಾರತೀಯ ಸೇನೆಯಿಂದ ನಡೆದ ಹಾರಾಟದ ಪರೀಕ್ಷೆ ಯಶಸ್ವಿಯಾಗಿದೆ. ಈಗ ಭಾರತೀಯ ಸೇನಾಧಿಕಾರಿಗಳ ಸಮ್ಮುಖದಲ್ಲಿನೇ ಉಡಾವಣೆ ಯಶಸ್ವಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 3 ಪರೀಕ್ಷೆಗಳನ್ನು ಗೋಪಾಲ್ಪುರದಲ್ಲಿ ಕೈಗೊಳ್ಳಲಾಯಿತು. ಚೀನಾ ಡ್ರೋನ್ಗಳನ್ನು ನುಂಗಲು ಬಂದ ಮತ್ತೊಂದು ಬ್ರಹ್ಮಾಸ್ತ್ರ ಇದು. ಚೀನಾ ಬಿಡುತ್ತಲ್ಲ ಪದೇ ಪದೇ ಡ್ರೋನ್ಗಳನ್ನು. ಭಾರತದ ಬತ್ತಳಿಕೆಗೆ ಭಾರ್ಗವಾಸ್ತ್ರ ಕೌಂಟರ್ ಡ್ರೋನ್ ಸೇರ್ಪಡೆಯಾಗಿದೆ. ಗೋಪಾಲಪುರದಲ್ಲಿ ಇವತ್ತು ಯಶಸ್ವಿಯಾಗಿ ಉಡಾವಣೆಯಾಗಿದೆ ಅಸ್ತ್ರ. ಭಾರತೀಯ ಸೇನೆಯಿಂದ ನಡೆದಂಥ ಹಾರಾಟದ ಪರೀಕ್ಷೆ ಈಗ ಯಶಸ್ವಿಯಾಗಿರುವುದು.